ಬೇಮ್ಮ ಸಾಕು. ನೀನು ಎಷ್ಟು ಚಪಾತಿ ತಿನ್ನಿಸ್ತೀಯ ನನಗೆ? ಗಿರ್ಜಿಂಬೆ ನೀನು ಹೊಟ್ಟೆ ತುಂಬ ತಿನ್ಬೇಕಣಮ್ಮ. ತಿನ್ನಮ್ಮ, ಜಾಣಬೇಕು ತಿನ್ನಪ್ಪ. ನಿಮ್ಮ ಅಣ್ಣರು ಬೈತಾರೆ ನೋಡು. ಯಮ್ಮ ನೀನು ಅವ್ಳಿಗೆ ಊಟ ಮಾಡ್ಸೋಕ್ಕಾಗಲ್ಲ ಅಂತ ಬೈತಾರೆ. ನನಗೆ ತಿನ್ಬೇಕಾಗಲ್ಲ ಕಣಮ್ಮ. ಒಂದು ಸ್ವಲ್ಪನೇ ತಿನ್ನಬೇಕು ಅನಿಸುತ್ತೆ. ನೀನು ಜಾಸ್ತಿ ತಿನ್ನು ಅಂತೀಯ. ನಿಮ್ಮ ಅಣ್ಣ ಇರು ನನ್ನ ಬೈತಾರಮ್ಮ. ಹೊಟ್ಟೆ ತುಂಬ ತಿನ್ಸು ಗಿರ್ಜಿಂಬಿಗೆ ಅಂತ ಹೇಳಿ ನನ್ನ ಬೈತಾರೆ ನಿಮ್ಮ ಅಣ್ಣ ಇರೆಲ್ಲ ಮೂವರು. ಅದಕ್ಕೇ ನೀನು ಹೊಟ್ಟೆ ತುಂಬ ತಿನ್ಬೇಕಣಮ್ಮ. ಗಿರ್ಜಿಂಬೆ ಊಟ ಮಾಡ್ತಾ ಇದೆಯಾ? ಹೊಟ್ಟೆ ತುಂಬ ಊಟ ಮಾಡು. ನೋಡ್ ಪಾಪ, ಒಂದು ಈಟೆ ಉಮ್ತಾಳೆ, ಅದೇ ಸುಮ್ಮನಾಗ್ತಾಳೆ. ಹೊಟ್ಟೆ ತುಂಬ್ತು ಕಣಮ್ಮ, ಊಟ ಮಾಡಲ್ಲ ಅಂತಾಳೆ. ಬಾರ ಸುನಿಲ ಹೇಳು. ಊರಾಗೆಲ್ಲ ನಾ ಗಿರ್ಜಿಂಬೆ ಅಣ್ಣಯ್ರು ಮೂವರಿದ್ರೂ ತಂಗಿನ ಹೆಂಗೆ ನೋಡು ಸಣ್ಣಕ್ಕಾಗಿದ್ದಾಳೆ ತಂಗಿ, ಚೆನ್ನಾಗಿ ನೋಡ್ಕೊಂತ ಇಲ್ಲ ಅಂತಾರೆ. ಇರೋಳೊಬ್ಳು ತಂಗಿ, ಅಣ್ಣಯ್ರು ಮೂವರು ಸೇರಿ ಹೆಂಗೆ ನೋಡ್ಕೋಬೇಕು, ನೋಡ್ಕೊಂಡೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅಣ್ಣ ನನಗೆ ತಿನ್ನಕ್ಕಾಗಲ್ಲ ಅಣ್ಣ, ಸ್ವಲ್ಪನೇ ತಿಂತೀನಿ. ಸುಮ್ಮನೆ ತಿನ್ನಮ್ಮ, ನೀನು ಹೊಟ್ಟೆ ತುಂಬ ತಿನ್ನಬೇಕು. ಊಟ ಮಾಡಿದ್ಲೇ ನಮ್ಮ ಗಿರ್ಜಿಂಬೆ? ಸುನಿಲ ಮಾಡ್ತಾ ಇದ್ದಾಳೆ ಕಣಪ್ಪ. ನೋಡು ನಿಮ್ಮ ಅಣ್ಣಯ್ಯ, ದೊಡ್ಡಣ್ಣಯ್ಯ ಸುನಿಲ್ ಅಣ್ಣಯ್ಯ ಹೇಳ್ತಾ ಇದ್ದಾನೆ ಉಣ್ಬೇಕಣಮ್ಮ. ಏನಮ್ಮ ಜಯಮ್ಮ, ಮಗಳಿಗೆ ಊಟ ಮಾಡಿಸ್ತಾ ಇದೆಯಾ? ನನ್ನ ಮಗಳು ಊಟ ಮಾಡಲ್ಲ ಗಿರ್ಜಕ್ಕಯ್ಯ. ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು. ಊಟ ಮಾಡಿಸಿದ್ರೇನೆ ಅವಳು, ಇಲ್ಲಾಂದ್ರೆ ನಮ್ಮ ಹುಡುಗರು ಬೈತಾವೆ. ಮೂವರು ಅಣ್ಣಯ್ಯರಿದ್ದು ನೋಡು ಮಗಳನ್ನ ಹೆಂಗೆ ಸರಿಯಾಗಿ ಸಾಕಿಲ್ಲ, ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿ ಬೈತಾರೆ ನಮ್ಮ ಹುಡುಗರು. ಅದಕ್ಕೇ ನನ್ನ ಮಗಳಿಗೆ ನಾನು ಊಟ ಮಾಡಿಸ್ಬೇಕು ದಿನಾನ. ಅಲ್ಲ ಕಣಿ ಜಯಮ್ಮ, ಮದ್ವೆಗೆ ಬಂದೈತೆ ನಿನ್ನ ಮಗಳು ಅಂತಂದ್ರೆ ನೀನು ಇನ್ನೂ ಉಣ್ಣಿಸ್ತಾ ಇದೆಯಲ್ಲ ನಿನ್ನ ಮಗಳಿಗೆ. ಯಾರನ್ನ ಏನಂದರು, ಬದುಕೋಬಾಳನ್ನು ಕಲಿಸ್ಬೇಕು. ಅಜ್ಜಿ ಗಿರ್ಜಜ್ಜಿ ಸುಮ್ಮನೆ ಹೋಗು. ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಂತ ಇರೋದಕ್ಕೆ ಈ ಕೇರೆಗಳವ್ರಿಗೆಲ್ಲ ಹೊಟ್ಟೆ ಉರಿ. ನೋಡು ಎಲ್ಲ ಚೆನ್ನಾಗಿ ನೋಡ್ಕೊಂತಾರಲ್ಲ ಅಂತ ಹೇಳಿ ನಮ್ಮ ಗಿರ್ಜೆಮ್ಮೆ ನೋಡಿದರೆ ಎಲ್ಲ ನೀವೆಲ್ಲ ಹೊಟ್ಟೆ ಉರ್ಕೊಂತೀರ. ಅದಕ್ಕೇ ನೀವು ಹಿಂಗೆ ಮಾತಾಡಕ್ಕೆ ಬರ್ತೀರ. ಅವಳು ಮದುವೆ ಆದ್ರೂ ನಾವು ಶ್ರೀಮಂತರ ಮನೆಗೆ ನನ್ನ ತಂಗಿನ ಕೊಡೋದು ಗೊತ್ತಾ? ಅವಳನ್ನೇನು ಕೂಲಿ ಮಾಡ್ಕೊಂಡು ತಿಂಬರಿ ಕೊಡಲ್ಲ ನಾವು. ಮೂವರು ಅಣ್ಣ ಇರಿದ್ದು ನಾವು ಕೂಲಿ ಮಾಡ್ಕೊಂಡು ತಿಂಬರಿ ಕೊಡ್ತೀವಿ ಅವಳನ್ನ. ಕಣ್ ಪಾಪ, ಎಲ್ಲಾರು ಹಂಗೆ ಹೊಟ್ಟೆ ಉರ್ಕೊಂತಾರೆ. ನಮ್ಮ ಗಿರ್ಜಿಂಬೆನ ನಾವು ಚೆನ್ನಾಗಿ ನೋಡ್ಕೊಂತ ಇರೋದಕ್ಕೆ ಅಯ್ಯೋ ಆ ಹುಡುಗಿನೇನು ಹಂಗೆ ಸಾಕ್ತಾರೆ ಅಂತಾರೆ. ಒಬ್ಬಳೆ ಮಗಳು ಅಂದಮೇಲೆ ಸಾಕ್ತೀವಪ್ಪ ನಾವು. ಒಬ್ಬಳೆ ಮಗಳು, ಮೂವರು ಅಣ್ಣ ಇದ್ದೀವಿ ಅಂದಮೇಲೆ ಚೆನ್ನಾಗಿ ಸಾಕ್ತಾರೆ. ಇರೋಳೊಬ್ಬ ಮಗಳು, ನನ್ನ ಮಗಳು ಏನು ಅದೃಷ್ಟ ಮಾಡ್ಯವಳೆ. ಈ ಗಿರ್ಜಕಾಯಿ ಬರೀ ಹಿಂಗೇನಿ. ನಮ್ಮ ಹುಡುಗರು ಬೈತಾವೆ, ಗಿರ್ಜಕಾಯ ನೀನು ಹಂಗೆ ಮಾತಾಡಬೇಡ, ನಮ್ಮ ಮಗಳನ್ನ ನಾವು ಹಂಗೆ ಸಾಕಿರೋದು. ಅಲ್ಲ ಹೊಟ್ಟೆ ಉರ್ಕೊಂಬೋದೇನಿಲ್ಲ ಕಣೆ. ಅದ್ರಾಗೆ ನಾವೇನೋ ಹೇಳಿ ಮದುವೆ ಮಾಡಿದಾಗ ಅಲ್ಲೊಂದು ಲೋಟ ಕಾಪಿ ಕಾಸು ಕೊಡಕ್ಕೂ ಬರಲಿಲ್ಲ ಅಂತಂದ್ರೆ ಹೆಂಗೆ ಅಂತ ಹೇಳಿ ಉಣ್ಣಿಸ್ತೀಯ, ಕಾಪಿ ಕುಡಿಸ್ತೀಯ, ಹಾಲು ಕುಡಿಸ್ತೀಯ, ಎಲ್ಲ ಮಾಡ್ತೀಯಲ್ಲ. ಅದಕ್ಕೆ ಎಷ್ಟು ದೊಡ್ಡ ಹುಡುಗಿ ಆಗೈತೆ, ಹೆಂಗೆ ಮುಂದೆ ಬಾಳೇನೋ ಬದುಕೇನೋ ಅಂತ ಹೇಳಿ ಹೇಳ್ದೆ ಅಷ್ಟೇ. ಸುನಿಲನ್ನ ಮಾತಾಡ್ಸೋಣ ಅಂತ ಬಂದೆ. ಸುನಿಲ, ನೀನು ಕೆಲ್ಸಕ್ಕೆ ಹೋಗ್ತೀಯಲ್ಲ, ಅಲ್ಲಿ ಯಾವಾದರೂ ಕೆಲಸಗಳು ಇದ್ದಾವೇನೋ? ಕೆಲಸ ಕೇಳಕ್ ಬಂದ? ನಮ್ಮ ಹುಡುಗರಿಗೆ ಗೊತ್ತಿರುತ್ತೆ, ಕೇಳು. ನಮ್ಮ ಹುಡುಗರು ಹೋಗ್ತಾವಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ, ಯಾಕಂದ್ರೆ ಎಲ್ಲ ಕಡೆ ಓಡಾಡ್ತಾವ ನಮ್ಮ ಹುಡುಗರು. ಅವ್ರನ್ನ ಕೇಳಪ್ಪ. ಸುನಿಲ, ಇವನು ಕೆಲಸ ಅಂತೆ ನೋಡು. ಅಲ್ಲ ಕಣ್ಮಾಮ, ನೀನು ಓದಿದೀಯಾ, ಓದಿ ನಮ್ಮನ್ನ ಕೆಲಸ ಹುಡುಕ್ರಿ ಅಂತ ಹೇಳೋಕೆ ಬಂದಿದ್ಯಲ್ಲ ಮಾಮ. ಯಾಕೆ ನೀನು ಜಾಸ್ತಿ ಓದಿದೆಯಲ್ಲ, ಯಾಕೋ ಕೆಲಸ ಸಿಗಲಿಲ್ಲ ಏನೂ? ಇಲ್ಲಪ್ಪ, ಏನೂ ಸಿಗಲಿಲ್ಲ. ಅಲ್ಲ ನೀವು ಅಲ್ಲೆಲ್ಲ ಹೋಗ್ತೀರಂತಲ್ಲ, ಅಲ್ಲೇನಾದ್ರೂ ಕಂಪ್ಯೂಟ್ರದ್ದು ಏನಾದರೂ ಕೆಲಸ ಇದ್ದರೆ ಕೇಳ್ರಿ ಅಂತ ಹೇಳೋಣ ಅಂತ ಬಂದೆ. ನಮ್ಮ ರೇಖಾ ಹಂಗಂದ್ಲ, ಕೇಳಿ ನೋಡ್ರಿ ಸುನಿಲ್ ಅಣ್ಣನೋ ಅನಿಲ್ ಅಣ್ಣ ಎಲ್ಲ ಮೂವರು ಹೋಗ್ತಾರಲ್ಲ ಅಲ್ಲಿಗೆ, ಕೇಳಿ ನೋಡ್ರಿ ಅಂತ ಹೇಳಿದ್ಲು ನಮ್ಮ ರೇಖಾ. ಅದಕ್ಕೆ ಕೇಳೋಣ ಅಂತ ಬಂದೆ. ಹೆಂಗ ಕೇಳಿ ನೋಡ್ತೀನಿ, ಹೇಳು. ಕೇಳ ಸುನಿಲ, ಏನಾದರೂ ಇದ್ದರೆ ಹೇಳು, ನಾನು ಇಲ್ಲೇ ಏನಾನ ಮಾಡೋಣ ಅಂತ ಹೇಳಿ. ಅದಕ್ಕೇನೆ ಅವಳು ರೇಖಾನು ಇಲ್ಲೇ ಇದ್ದಾಳ, ಅದಕ್ಕೆ ಅತ್ಲಾಗ ಇಲ್ಲೇ ಏನಾನ ಮಾಡ್ಕೊಂಡಿರೋಣ ಅಂತ ನೋಡ್ತಾ ಇದ್ದೀನಿ, ಇಲ್ಲೇ ಏನಾನ ಕೆಲ್ಸಗಳ್ನ. ಅದಕ್ಕೆ ಯಾವುದಾದ್ರೂ ಇದ್ದರೆ ಹೇಳು ಅಂತ ಹೇಳಿ. ನೀನು ಹೋಗ್ತೀಯಲ್ಲ, ಅಲ್ಲೂ ಇಲ್ವೇನೋ ಅನಿಲ? ಅಲ್ಲಿ ಇಲ್ಲ, ನಮ್ಮಂಥವ್ರು ಮಾಡ್ತೀವಿ, ನೀವೆಲ್ಲ ಎಲ್ಲಿ ಮಾಡ್ತೀರ ಅಲ್ಲಿ? ಹಂಗೆ ಅದು ಕಷ್ಟಪಟ್ಟು ಮಾಡೋದಾಗ್ಬೇಕು, ನಿಮ್ಮ ಕೈಲಿ ಆಗಲ್ಲ ಅದು. ನಾವು ಮಾಡ್ದಂಗೆ ಅದೊಂದು ಸ್ವಲ್ಪ ತಲೆ ಉಪಯೋಗಿಸಿ ಮಾಡಬೇಕು. ನಿನಗೆ ಹಂಗೆ ಆಗಲ್ಲ ಕಣ್ಮಮ್ಮ, ನಿನಗೆ ಕೆಲಸ ಮಾಡೋಕ್ಕೆ. ಏನು ಗಿರ್ಜಿಂಬಿಗೆ ಇನ್ನೂ ಊಟ ಮಾಡಿಸ್ಬೇಕೇನು ಜಯಕಯ್ಯ? ಶ್ರೀನಿವಾಸ, ನಮ್ಮ ಹುಡುಗಿಗೆ ನಾನು ಊಟ ಮಾಡಿಸ್ಬೇಕು. ಇನ್ನನ ನಮ್ಮ ಹುಡುಗರು ಬೈತಾವೆ. ಯಮ್ಮ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋಬೇಕು ನೀನು ಅಂತ ಹೇಳಿ ನಮ್ಮ ಹುಡುಗರು ಬೈತಾವೆ. ಅದಕ್ಕೇನೆ ನಮ್ಮ ಹುಡುಗರನ್ನ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಹುಡುಗಿನ ನಾವೇನು ಕಾಣಾಗಲಿಲ್ಲ, ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಂತೀವಿ ಒಬ್ಬಳೆ ಮಗಳು ಅಂತ ಹೇಳಿ. ಮತ್ತೆ ಮೂವರು ಅಣ್ಣರಿದ್ದು ಕೊಟ್ಟು ತಂಗಿನ ಚೆನ್ನಾಗಿ ನೋಡ್ಕೊಂಬ್ಲಿಲ್ಲ ಅಂದರೆ ಏನಂತಾರೆ ಯಾರನ? ನಿಮ್ಮ ಅಮ್ಮ ಚೆನ್ನಾಗಾತೀರ ರಂಗಕಯ್ಯ? ಚೆನ್ನಾಗಿಲ್ಲ ಅಂತ ಮನ್ಕೊಂಡಿತ್ತಂತೆ. ಅದ್ರದ್ದು ಯಾವಾಗಲೂ ಕಾಯಿಲೆ ಇದ್ದಿದ್ದೇನೆ ಕಣ್ದೆಯ ಕಯ್ಯ. ಅದು ಯಾವಾಗ್ಲೂ ಕಾಯಿಲೆ ಅಂತಲೇ ಇರುತ್ತೆ. ಅದೆಲ್ಲಿ ಚೆನ್ನಾಗಾಗುತ್ತೆ, ಹಂಗೆ ಆಸ್ಪತ್ರೆಗೆ ಹೋಗುತ್ತೆ ಬರುತ್ತೆ, ಹಿಂಗೇನೆ ಏನು ಮಾಡೋಕ್ಕಾಗಲ್ಲ.
ನೆನ್ನೆ ಸಹ ಮುಲ್ಕ ಆಡೋದು ಯಾಕ ಜಯಮ್ಮ ಸೆನೆ ಕಿಲ್ಕಣೆ ಕಾಲು ಕೈ ನೋಯ್ತಾವೆ ಜರ್ ಬಂದೇವೆ ತಲೆಯೆಲ್ಲ ತಿರುಗ್ದಂಗೆ ಆಗುತ್ತೆ ಅಂತ ಮುಲ್ಕಾಡೋದು ಅದಕ್ಕೇನಿ ನಾನು ಕೇಳ್ದೆ ಪಾಪ ಹಂಗ ಕೈಗಂತೂ ಹಿಂದೆ ಚಿಂತೆ ಇವಾಗ ಅಯ್ಯೋ ದುಡಿಯಕ್ಕೆ ಹೋಗಲ್ಲ ಏನಿಲ್ಲ ಇಲ್ಲೇ ಇದ್ದಾನೆ ಅಂತ ಹೇಳಿ ನಿಂದೆ ಚಿಂತೆ ಮಾಡ್ತೈತಿ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ, ನಾನು ಏನಾನ ಒಂದು ಕೆಲ್ಸಕ್ಕೆ ಹೋಗ್ತೀನಿ ಹೇಳು. ನಾನು ಅದೇ ನೋಡ್ತಾ ಇದ್ದೀನಿ, ಸುನಿಲ್ ಅಣ್ಣಗೆ ಹೇಳಿದ್ದೀನಲ್ಲ ಕೆಲಸ ನೋಡು ಅಂತ ಹೇಳಿ. ಸುನಿಲ್ ನೋಡ್ತಾನೆ ಹೇಳಿ ಯಾವ್ದ ನಾನು. ಇವ್ರು ಹೋಗ್ತಾರಲ್ಲ ನಿಮ್ಮ ಹುಡುಗರು ಅಲ್ಲಿ ಕೆಲಸ ನೋಡು ಅಂತ ಹೇಳಕ್ ಬಂದಾನಲ್ಲ ಜಯಮ್ಮ. ಅಯ್ಯೋ ನೋಡ್ಗಿರ್ಜಕ್ಕಯ್ಯ ಅಲ್ಲ ಓದಿ ನಮ್ಮ ಹುಡುಗರನ್ನ ಕೆಲ್ಸಕ್ಕೆ ಕೇಳಕ್ಕೆ ಬಂದವನಿ. ನಮ್ಮ ಸಣ್ಣ ಹುಡುಗ ಹೆಂಗೆ ದುಡಿತೈತಿ, ನಮ್ಮ ಗಂಡು ಮಕ್ಳು ಹೆಂಗೆ ದುಡಿತಾರೆ ಓದಿಲ್ಲ ಅಂದ್ರೂ. ಅಲ್ಲ ಇವನು ಶ್ರೀನಿವಾಸ ಓದಿರು ನಮ್ಮನ್ನು ಕೇಳಕ್ಕೆ ಬಂದವ್ ನೋಡು. ಅಯ್ಯೋ ದೇವ್ರಿ ಏನ ಪಾಪ. ಸರಿ ಅಮ್ಮ ಆಯಿತು ಬರ್ತೀನಿ. ಯಮ್ಮ ಅವಳಿಗೆ ಕಣ್ಣು ಹಸ್ರಾಗುತ್ತೆ ಗಿರ್ಜಿಂಬಿಗೆ. ನೀನು ಅವ್ರು ಇವರು ಬಂದಾಗ ಗಿರ್ಜಕ್ಕನ ಕಣ್ಣು ಸರಿ ಇಲ್ಲ. ಅವ್ರು ಇವ್ರ ಕಣ್ಣೆದ್ರಿಗೆ ತಿನ್ನಿಸ್ಬೇಡ. ಅದು ಮೊದಲೇ ಸುಮ್ಮನೆ ನೋಡ್ತಿರುತ್ತೆ, ತಿನ್ಸೋದೇ ನೋಡ್ತಿರುತ್ತೆ. ಅದಕ್ಕೆ ಅವಳಿಗೆ ಕಣ್ಣು ಹಸ್ರಾಗಿ ಇರಬೇಕು ಅನಿಸುತ್ತೆ. ಕಣ್ಣು ಹಸ್ರು ತೆಗಿ ಫಸ್ಟು ಆ ಗಿರ್ಜಿಂಬಿಗೆ. ಹ್ಞೂನಮ್ಮ ಈ ವಜ್ಜಿ ಗಿರ್ಜಾಜಿ ಬಂದರೆ ನನ್ನೇ ನೋಡ್ತಿರು ತುಂಬಾದ. ಅದಕ್ಕೆ ಈ ವಜ್ಜಿ ನನಗೆ ಕಣ್ಣು ಬಿಟ್ಟೈತಿ. ಅದಕ್ಕೆ ಕಣಮ್ಮ ನನಗೆ ಊಟನೇ ಸೇರಲ್ಲ. ಅದಕ್ಕೆ ನನಗೆ ಯಾಕನ ಹೊಟ್ಟೆ ಎಲ್ಲ ನೊಂದಂಗಾಗುತ್ತೆ ಕಣಮ್ಮ. ನಮ್ಮ ಅವಳಿಗೆ ಕಣ್ಣು ಹಸ್ರಾಗುತ್ತೆ, ನೀನು ಒಳಗೆ ಉಣ್ಣಿಸ್ಬೇಕು ನೋಡು. ಅವಳು ಉಣ್ಲಿಲ್ಲ ಅಂದರೆ ಏನು ಪಾಡು. ಕಣ ತಾಡಿ ನಿಂಗಜ್ಜಿನ ಕರ್ಕೊಂಬಂದು ಕಣ್ಣು ಹಸ್ರು ತೆಗಿಸ್ತೀನಿ. ಅಯ್ಯೋ ದೇವ್ರಿ ಈ ಗಿರ್ಜಕ್ಕನ ಕಣ್ಣು ಸರಿ ಇಲ್ಲ. ಅಯ್ಯೋ ದೇವ್ರಿ ಕಣ್ಣು ಬಿಟ್ಟವಳ ನಮ್ಮ ಹುಡುಗಿ ಮೇಲೆ. ಅದಕ್ಕೆ ಮತ್ತೆ ಉಂಬಲ್ಲ ಪಾಪ 2-3 ಚಪಾತಿ ತಿಂಬಾಳ ಕಣಪ್ಪ. ಒಂದೇ ಚಪಾತಿಗೆ ಸಾಕಣಮ್ಮ ಅಂತಾಳೆ. ಕಣ್ಣು ಹಸ್ರಾಗ್ಬಿಟ್ಟೈತೆ ಎಲ್ಲಾನ. ನಾನು ಅದಕ್ಕೆ ಹೇಳ್ತೀನಿ ನಿಮ್ಮ ಅಮ್ಮಗೆ ಒಳಗೆ ಕಂಡ್ಕೊಂಡೋಗಿ ಉಣ್ಸಮ್ಮ ಅಂತ ಹೇಳಿ. ಸ್ವಲ್ಪ ಏನಾನ ಹೆಚ್ಚು ಕಮ್ಮಿ ಆದರೆ ನಮಗೆ ಎಷ್ಟು ನೋವು ಆಗುತ್ತೆ. ನಮಗೆ ಗಿರ್ಜಿಂಬೆ ಚೆನ್ನಾಗಿರ್ಬೇಕು ನಮಗೆ. ನಡಿಯಮ್ಮ ಒಳಕ್ಕೆ ಹೋಗಿ ಉಣ್ಣಿಸ್ತೀನಿ ನೋಡಿ. ಯಾರನ್ನ ಕರ್ಕೊಂಬಂದು ನಿಂಗಂಜಿನ ಯಾರನ್ನ ಕಣ್ಣು ಹಸ್ರು ಹಾಕಿಸ್ತೀನಿ ತಡಿ. ಕಣಮ್ಮ ಇವಜ್ಜಿ ನನ್ನೇ ನೋಡುತ್ತೆ ಉಣ್ಬೇಕಾರೆ ಯಾವಾಗ್ಲೂ ಬಂದರೆ ನನ್ನೇ ನೋಡ್ತಿರುತ್ತೆ. ಅದಕ್ಕೆ ನನಗೆ ಕಣ್ಣು ಹಸ್ರಾಗೈತೆ. ಅಮ್ಮ ಯಾಕೆ ಸೀನ್ ಮಮ್ಮಿ ಇಲ್ಲಿ ಬಂದೈತಿ, ಯಾಕೆ ಕೆಲ್ಸಕ್ಕೆ ಹೋಗಲ್ವಿ? ಏ ಇಲ್ಲ ಪಾಪ ಅದೇ ಬಂದವೈ ಬೆಂಗ್ಳೂರ್ಗೆ ಹೋದಾರು. ಅದೇ ಬಂದವ್ರು ಕಣಪ್ಪ, ಅಲ್ಲಿ ದುಡಿಯೋಕ್ಕಾಗಲ್ವಂತಿ. ಅಕ್ಕೇನೆ ಅವರೆಲ್ಲ ಬೈತಾರೆ ರಂಗಕೈರು ಎಲ್ಲ. ನೋಡು ಜಯಮ್ಮನ ಮಕ್ಕಳು ಇಲ್ಲೇ ಹೆಂಗೆ ದುಡಿತಾರೆ, 3 ಒಬ್ರಿಗೆ ಒಬ್ರು ಸೈನಕ್ಕೆ ದುಡಿತಾರೆ ಅಂತ ಹೇಳಿ ಎಲ್ಲ ಅಪ್ಪ ಮೈ ಬೈದವ್ರಿ. ಅಕ್ಕೆ ನಿಮ್ಮ ತಕ್ಕ ಬಂದವ್ರಿ. ನೋಡಪ್ಪ ನೀವು ನಮ್ಮ ಹುಡುಗರು, ನಾನು ಅದೇ ಹೇಳಿ ನಮ್ಮ ಹುಡುಗರೇನೋ ನಿನ್ನ 4 ಅಕ್ಷರ ಕಲ್ತಿದ್ರೆ ಇನ್ನೂ ಚೆನ್ನಾಗಿ ದುಡಿಯವ ಅಂತ ನಾನು. ನನ್ನ ಮಕ್ಕಳು 3 ಗಂಡು ಮಕ್ಕಳು, ಇವಳು ನನ್ನ ಮಗಳು ಗಿರ್ಜಿಂಬೆ ಅಂತ ಹೇಳಿ. ಇವ್ರ ಅಣ್ಣ ಇರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಬ್ತಾರೆ. ನೋಡ್ರಿ ಅವ್ನು ಶ್ರೀನಿವಾಸ ಅವನು ಓದಿದ್ರು ನಮ್ಮ ಹುಡುಗರು ತಕ್ಕ ಬಂದವನಿ. ಕೆಲಸ ಇದ್ದರೆ ಹೇಳ್ರಿ ಅಂತ ಹೇಳಿ ಅವನಿಗೆ ಯಾವ ಕೆಲಸನೂ ಬರಲ್ಲ. ಅದಕ್ಕೆ ನಮ್ಮ ಹುಡುಗರು ತಕ್ಕೆ ಹುಡಿಕೊಂಡು ಬಂದವನಿ. ನಮ್ಮ ಹುಡುಗಿನಂತೂ ನಾವು ಚೆನ್ನಾಗಿ ನೋಡ್ಕೊಂತೀವಿ. ನಮ್ಮ ಕೇರೆಗಳರಿಗೆ ಅದೇ ಒಟ್ಟು ರೀ. ನಮ್ಮ ಹುಡುಗಿ ಹೆಸರು ಶಾಂಭವಿ ಅಂತ ಇಕ್ಕಿದ್ವಿ. ಅದಕ್ಕೆ ನಮ್ಮ ಮಗಳು ಶಾಂಭವಿ ಇದ್ದಂಗಿಲ್ಲ ಚೆನ್ನಾಗಿ ಇದ್ದಾಳೆ ಅಂತ ಹೇಳಿ ಅದಕ್ಕೆ ಗಿರ್ಜಿಂಬಿ ಅಂತ ಕರಿತೀವಿ ನನ್ನ ಮಗಳ ಹೆಸರು. ನನ್ನ ಮಗಳ ಹೆಸರು ಗಿರ್ಜಿಂಬಿ. ನನಗೆ ಯಾರನ್ನ ಶಾಂಭವಿ ಅಂತ ಕರೆದ್ಬಿಟ್ರೆ ಬೋಲ್ ಸಿಟ್ಟು ಬರುತ್ತೆ. ನನ್ನ ಮಕ್ಕಳು 3 ತಂಗಿ ಮದುವೆನ ಚೆನ್ನಾಗಿ ಅದ್ದೂರಿಯಾಗಿ ಮದುವೆ ಮಾಡಿ ಆಮೇಲೆ ಅವ್ರು ಮದುವೆ ಆಗಬೇಕು ಅಂತ ಇದ್ದಾರೆ. ನನ್ನ ಮಕ್ಕಳು ಚೆನ್ನಾಗಿ ದುಡ್ದವ್ರೆಲ್ಲ ಚೆನ್ನಾಗಿ ದುಡ್ಡು ಇಕ್ಕೊಂಡವ್ರು. ಒಬ್ರಿಗೆ ನಾವೊಬ್ರು ಚೆನ್ನಾಗಿ ದುಡ್ದವ್ರು ನನ್ನ ಮಕ್ಕಳು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.